ನಮಸ್ಕಾರ. ಕುಂಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು ತಿಂಗಳಲ್ಲಿ ಜನವರಿ 26ನೇ ತಾರೀಕು ನಂತರದಲ್ಲಿ ಏನೆಲ್ಲ ಘಟನೆಗಳು ನಡೀಬೋದು ಅನ್ನೋದು ನಾವು ನೋಡೋದಾದರೆ, ರಾಶಿಯಲ್ಲಿ ರಾಹು ಇರುವಂಥದ್ದು. ಬಟ್ ತುಂಬ ಜನ ಏನು ಹೇಳ್ತಾರೆ ಅಂತಂದರೆ ಸ್ವಕ್ಷೇತ್ರ ರಾಹು ಗ್ರಹಕ್ಕೆ ಅಂತ ಹೇಳ್ತಾರೆ. ಸ್ವಕ್ಷೇತ್ರವಾಗಿದ್ದರೂ ಸಹ ಅದರ ಒಂದು ಮಾಲೆಫಿಕ್ ಪಾಪಗ್ರಹದ ಒಂದು ಗುಣಲಕ್ಷಣಗಳು ಬಿಡಲ್ಲ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ವಿವಾಹದಲ್ಲಿ ಸಂಬಂಧಗಳಲ್ಲಿ ಕಿರಿಕಿರಿಗಳು, ಗಂಡ ಹೆಂಡತಿ ಮಧ್ಯೆ ಅನವಶ್ಯಕ ಕಿರಿಕಿರಿಗಳು ಬರುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ಸೆಪ್ರೇಟ್ ಆಗೋದು, ಬಿಟ್ಟು ಹೋಗುವಂಥದ್ದು ಎಲ್ಲ ಆಗ್ಬೋದು. ಇದಕ್ಕೆ ಜಾತಕ ಹೊಂದಾಣಿಕೆ ಪರ್ಫೆಕ್ಟಾಗಿರಬೇಕು. ಜಾತಕ ಹೊಂದಾಣಿಕೆ ಚೆನ್ನಾಗಿಲ್ಲದಲ್ಲೇ ನೀವು ಮದುವೆ ಮಾಡಿಕೊಂಡ್ರೆ ಅನವಶ್ಯಕ ಟೆನ್ಷನ್ನು ಕ್ರಿಯೇಟ್ ಆಗೋದು. ಸುಮ್ಮನೆ ಗಣಕೂಟ ಸಾಲವಳಿ ಅಂತ ಮಾಡ್ತಾರೆ, 36-18 ಗಣ ಬಂದಿಂದ ಮದುವೆ ಆಗೋದಲ್ಲ. ಹುಡುಗನ ಜಾತಕದಲ್ಲಿ ಇಶ್ಯೂಸ್ ಇರಬಾರ್ದು, ಮೆಂಟಲ್ ಡಿಸಾರ್ಡರ್ಸ್ ಇರಬಾರ್ದು, ಆಯುಷ್ಯ, ಆರೋಗ್ಯ, ಸಂತಾನ ಎಲ್ಲ ಚೆನ್ನಾಗಿರಬೇಕು. ಚತುರ್ಥ ಭಾವ, ಅಷ್ಟಮ ಭಾವ, ಸಪ್ತಮ ಭಾವ ಚೆನ್ನಾಗಿರಬೇಕು. ಇದೆಲ್ಲ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಅಸ್ಟ್ರಾಲಜರು ಒಂದು ಜಾತಕ ನೋಡಿದ ತಕ್ಷಣ ಇದು ಒಳ್ಳೆಯ ವೈವಾಹಿಕ ಜೀವನ ಇರೋವಂಥ ಜಾತಕ ಅಲ್ಲ ಅಂತ ಈಸಿಯಾಗಿ ಹೇಳ್ತಾನೆ. ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಮದುವೆ ಮಾಡಿಕೊಂಡ್ರೆ ಮ್ಯಾರಿಟಲ್ ಲೈಫ್ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಕಮ್ಯುನಿಕೇಷನು, ಸೈಕಲಾಜಿಕಲ್ ಆಗಿ ಇನ್ನೊಬ್ಬ ವ್ಯಕ್ತಿನ ನಾವು ಅರ್ಥ ಮಾಡ್ಕೋಬೇಕು, ಗೌರವಿಸಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಅವ್ರ ಜೊತೆ ಕಿರಿಕಿರಿ ಆಗೋ ಸಾಧ್ಯತೆಗಳಿರುತ್ತೆ, ಕೇರ್ಫುಲ್ ಆಗಿರಿ. ಹಣಕಾಸಲ್ಲಿ ಲಾಸ್ ಆಗುವಂಥ ಸಾಧ್ಯತೆ, ಹಣ ಕಳ್ಕೊಳ್ಳೋ ಸಾಧ್ಯತೆ, ಕೆಲವು ಇನ್ನೂ ಸ್ಕೀಮ್ಗಳು, ಬಿಸ್ನೆಸ್ಗಳು ಮಾಡಿ ಶೇರ್ಸಲ್ಲಿ ಹಣ ಕಳ್ಕೊತಾರೆ, ಯಾವುದು ಮಾಡೋಕ್ಕೆ ಹೋಗಬೇಡಿ. ಸರಿಯಾಗಿ ಗೈಡೆನ್ಸ್ನ ತಗೊಳ್ಳಿ. ದಶೆ ನಿಮಗೆ ಫೇವರಬಲ್ ಆಗಿದೆಯಾ, ಟೈಮ್ ಫೇವರಬಲ್ ಆಗಿದೆಯಾ, ಅದ್ರ ಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ರೋಗ್ರೆಸ್ ನಿಲ್ಲುತ್ತೆ. ಜೊತೆಯಲ್ಲಿ ಪಂಚಮ ಭಾವ ಚೆನ್ನಾಗಿರೋದ್ರಿಂದ ಸಂತಾನಕ್ಕೆ ಒಳ್ಳೆಯ ಸಮಯ, ಪ್ಲಸ್ ಮಕ್ಕಳಿಂದ ನೆಮ್ಮದಿ, ಸಂತೋಷ ಕ್ರಿಯೇಟ್ ಆಗುತ್ತೆ. ಜೊತೆಯಲ್ಲಿ ಹೊಸ ಎಜುಕೇಷನ್ನು ಕೋರ್ಸ್ಗಳು ಮಾಡ್ತಿರೋಂಥವ್ರಿಗೆ, ಸ್ಟೂಡೆಂಟ್ಸ್ಗಳಿಗೆ ಇದು ಬಹಳ ಒಳ್ಳೆಯದಾಗಿರುತ್ತೆ. ಪ್ಲಸ್ ಇನ್ನೊಂದು ವಿಚಾರ ಏನಂತಂದರೆ, 3ನೇ ಮನೆ ಒಂದು 12ನೇ ಮನೆ ಇರುವಂಥದ್ದು, ಅಣ್ಣ ತಮ್ಮಂದರು ದೂರ ಆಗುವಂಥದ್ದು, ಕಿರಿಕಿರಿಗಳಾಗೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬಟ್ ಓವರಾಲ್ ಆಗಿ ನೋಡಿದಾಗ ಕುಂಭರಾಶಿಯವರಿಗೆ ಸಮಾಧಾನ, ಮನಃಶಾಂತಿ ಹೆಚ್ಚಾಗಿರೋದ್ರಿಂದ, ಶನಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಲೇಜಿನೆಸ್ಸಿಂದ ಹೊರಗಡೆ ಬಂದು ವರ್ಕ್ ಮಾಡಿದ್ದೆ ಅದರಲ್ಲಿ ಸಾಲ ಬಾಧೆಯಿಂದ ಹೊರಗಡೆ ಬರ್ಬೋದು. ಸಾಲದ ಸಮಸ್ಯೆ ಹೆಚ್ಚಾಗಿದೆ ಅಂತಂದರೆ ನೀವು ಒಂದು ಓಂ ಮಹಾಲಕ್ಷ್ಮಿ ನಮಃ ಮಂತ್ರವನ್ನು ಪಠಿಸ್ಬೋದು. ಎರಡನೇದಾಗಿ ಬಂದು ಫೈನಾನ್ಷಿಯಲ್ ಡಿಸಿಪ್ಲಿನು, ಅನವಶ್ಯಕ ಖರ್ಚುಗಳನ್ನ ತಪ್ಪಿಸಿ. ಡಿಸಿಪ್ಲಿನ್ ಬೇಕಾಗತ್ತೆ. ಈಗ ನಾವು ಎಲ್ಲರೂ ಕಂಪೇರ್ ಮಾಡ್ಕೊಂಡು ವಸ್ತುಗಳು ತಂದಂಗೆಲ್ಲ ಸಾಲ ಜಾಸ್ತಿ ಆಗ್ತಿರುತ್ತೆ, ಅದನ್ನು ಬಿಡಬೇಕು. ಡಿಸಿಪ್ಲಿನಿಂದ, ಹಾರ್ಡ್ ವರ್ಕಿಂದ ಸಾಲನ ತೀರಿಸ್ಬೋದು. ಆ ಒಂದು ಕೆಚ್ಚದೆ, ಆ ಧೈರ್ಯ ಈ ಕುಂಭರಾಶಿಯವರಿಗೆ ಖಂಡಿತವಾಗಲಿದೆ. ನಮಸ್ಕಾರ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಅದನ್ನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಿರ್ತಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು, ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷರನ್ನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಜ್ಯೋತಿಷರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.